ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್. ಹಾಯ್ ಲಡ್ಡು. ನೋಡ್ತೀಯಾ ಎಲ್ಲಿ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲರೂ ಕೂಡ ಅಕ್ಕನ ಮನೆಗೆ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಇನ್ನೇನು ನಾಳೆ ಇರೋದು, ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಗೆಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ಕಾರಣಕ್ಕೆ ಮಂತ್ರಾಲಯಕ್ಕೆ ಹೋಗೋದನ್ನು ಸ್ಟಾಪ್ ಮಾಡಿದ್ವಿ. ಇಲ್ಲಾಂದರೆ ಇಷ್ಟೊತ್ತಿಗೆ ಹೋಗಿ ಬಂದಿರ್ತಾ ಇದ್ವಿ. ಒಂದು ಸಲ ಅಥವಾ 2 ಸಲ, ಒಂದು ಸಲ ಅಂತೂ ಖಂಡಿತ ಹೋಗಿ ಬಂದಿರ್ತಾ ಇದ್ವಿ. ಹೊರಟ್ವಿ. ಈ ಕಾರಣದಿಂದ ಹೋಗೋದಕ್ಕಾಗಲಿಲ್ಲ. ನಾನು ಇಷ್ಟೆಲ್ಲ ಹೇಳಿದ್ದೀನಿ ಅಂತ ಅಂದಮೇಲೆ ನೀವು ಖಂಡಿತ ಗೆಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡಿರ್ತೀರಾ ಅಂತ ಗೊತ್ತಾಗುತ್ತೆ. ಬೇಗನೆ ಹೋಗ್ತಾ ಇದ್ದೀವಿ. ಏನಾದರೂ ಬೇಗ ಹೋದರೆ ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಹಾಗಾಗಿ ಇವಾಗ ಟೈಮ್ 9:45. ಈಗ ಹೊರಟಿದ್ದೀವಿ. ಏನೇ ಬೇಗ ಹೊರಟ್ರು ಎಲ್ಲ ತೊಗೊಂಡು ಹೋಗೋ ಅಷ್ಟರಲ್ಲಿ ಮಧ್ಯಾಹ್ನ ಆಗುತ್ತೆ. ಬಾಣವಾರದಿಂದ ಆ ಕಡೆ ಇರೋದು ಊರು, ಸ್ವಲ್ಪ ದೂರನೇ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಹೊರಟಿದ್ದೀವಿ. ಹಾಯ್ ಲಡ್ಡು, ಎಲ್ಲಿಗೆ ಹೋಗ್ತಾ ಇದೀಯಾ? ಏನಕ್ಕೆ? ಸುಮ್ಮನೆ ಗೊತ್ತಿಲ್ಲ ನಿಂಗೆ? ಹಾಂ, ಯಾರ್ಯಾರು ಹೋಗೋದೀಗ? ಹಾಂ, ಇಲ್ಲಿ ನೋಡಿ ಮಾತಾಡು. ಹಾಂ, ಅಪ್ಪ ಬರುತ್ತಾ? ಅಪ್ಪ ಬಂದರೆ ಇಲ್ಲಿ ನೋಡ್ಕೊಳ್ಳೋ ಯಾರು? ಇಲ್ಲಿ ನೋಡಿ ಬಾಯ್. ನೀನು ಬಿಟ್ಟು ನಾನು ನಿತ್ಯನೂ ಹೋಗ್ತೀವಿ. ಏನಕ್ಕೆ ಬರ್ತೀಯ ನೀನು? ಬೇಡ, ನೀನು. ನಾನು ಹೋಗ್ತೀನಿ. ಬೆಳಗ್ಗೆ ತಿಂಡಿ ಎಲ್ಲ ಮಾಡಿಕೊಂಡು ತಿಂಡಿ ತಿಂದು ಪಾತ್ರೆ ತೊಳೆದು ಮನೆಯೆಲ್ಲ ಒಂದು ಸಲ ಕ್ಲೀನ್ ಮಾಡಿ ಮತ್ತೆ ಮಧ್ಯಾಹ್ನಕ್ಕೆ ನೈಟ್ಗೆ ಆಗೋ ಥರ ಮಜ್ಜಿಗೆ ಸಾಂಬಾರು ಮಾಡಿದೆ. ಇದಾದರೆ ಅವ್ರಿಗೆ ಇಷ್ಟ. ಸ್ವಲ್ಪ ಅವರಿಗೆ ಹೆಲ್ತ್ ಸರಿ ಇರಲಿಲ್ಲ. ಇದಾದರೆ ಸ್ವಲ್ಪ ಇಷ್ಟಪಟ್ಟು ಊಟ ಮಾಡ್ತಾರೆ. ಹಾಗಾಗಿ ಖಾರವಾಗಿ ಮಜ್ಜಿಗೆ ಸಾಂಬಾರು ಮಾಡಿದೆ. ರೆಸಿಪಿ ಏನು ಯಾವುದೂ ಶೂಟ್ ಮಾಡಲಿಲ್ಲ. ಬೇಗ ಹೋಗ್ಬೇಕಂತಿತ್ತು. ದೊಡ್ಡಮ್ಮ ಬೇಗ ಬರ್ತೀನಿ, ನೀನು ಬೇಗ ಬಾ ಅಂತ ಅಂದಿದ್ರು. ಒಂದು ಹತ್ರ ಹೋದರೆ ಮತ್ತು ಜಾವಗಲ್ಲಿಗೆ ಇಬ್ಬರು ಬಂದರೆ ಅಲ್ಲಿಂದ ಒಟ್ಟಿಗೆ ಹೋಗೋದು ಅಂತ ಹೇಳಿದರು. ಬೂಂದಿ ಖಾರ ಎಲ್ಲ ಮಾಡೋದಕ್ಕೆ ಹೇಳಿದ್ವಿ, ಅಲ್ಲಿಂದ ತೊಗೊಂಡು ಹೋಗಬೇಕಿತ್ತು. ಹಾಗಾಗಿ ಬೇಗ ಹೋಗೋಣ ಅಂತ ಅಂದ್ಕೊಂಡು ಹೋದ್ವಿ. ಎಲ್ಲೂ ಕೂಡ ನಾನು ವಿಡಿಯೋ ಮಾಡಲಿಲ್ಲ, ಯಾಕೆಂತಂದರೆ ಬ್ಯಾಗ್ಗಳೇ ಜಾಸ್ತಿ ಇತ್ತು, ಲಗೇಜ್ ಎಲ್ಲ. ಹಾಗಾಗಿ ಬೇಗ ಹೋದರೆ ಸಾಕಪ್ಪ ಅಂತ ಅನಿಸಿತ್ತು. ಬಾಣವಾರಕ್ಕೆ ಹೋದ್ವಿ, ಮತ್ತು ಅಲ್ಲೂ ಕೂಡ ಏನೂ ತೊಗೊಳೋದಕ್ಕಾಗಲಿಲ್ಲ. ಬ್ಯಾಗ್ ಇತ್ತು, ಮಕ್ಕಳಿದ್ರು. ಹಾಗಾಗಿ ಬರೋ ಅಷ್ಟರಲ್ಲಿ ಬಿಸಿಲಲ್ಲಿ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಮನೆಗೆ ಹೋಗಿ ಊಟ ಮಾಡಿ 1 ಅವರ್ ರೆಸ್ಟ್ ಮಾಡಿ ಮತ್ತೆ ಬಾಣವಾರಕ್ಕೆ ಹೊರಟ್ವಿ. ಸುಮ್ಮನೆ ನೋಡ್ತೀಯಾ? ಯೂಟ್ಯೂಬಲ್ಲಿ ಹಾಕ್ತೀನಿ. ಸುಮ್ಮನೆ ನೀನು ನೋಡ್ತೀನಿ. ಯಾರು ಗೆದ್ದಿದ್ದು ಹೋಸಲ? ಈ ಸಲ ಯಾರು ಗೆಲ್ತಾರೆ? ನಿತ್ಯಗೆ ಲಡ್ಡುಗೆ ಹೋದ ತಕ್ಷಣ ಮನೆ ಪಕ್ಕ ಒಂದು 3-4 ಜನ ಮಕ್ಕಳಿದ್ರು. ಅವ್ರಿಗೆ ಬೇಜಾರೇ ಆಗಿಲ್ಲ ಬರೋವರೆಗೂ ಕೂಡ. ಅಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಆಟ ಆಡ್ತಾಯಿದ್ರು. ಏನಕ್ಕೆ ಹೋಗಿದ್ವಿ ಅಂದರೆ ನಾಳೆ ಅಕ್ಕನ ಸಿಂಪಲಾಗಿ ಸೀಮಂತ ಮಾಡ್ತಾಯಿದ್ವಿ. ತುಂಬ ದಿನಗಳ, ತುಂಬ ವರ್ಷಗಳ ಕನಸು ಇದು ಅಂತ ಹೇಳ್ಬೋದು. ಫೈನಲಿ ನೆರವೇರ್ತಾ ಇದೆ. ಸಿಕ್ಕಾಪಟ್ಟೆ ಖುಷಿ ಇದೆ. ರಾಯರ ಆಶೀರ್ವಾದ ಅಂತ ಹೇಳ್ಬಹುದು. ಕೆಲವ್ರು ಹೇಳ್ತಾರೆ ರಾಯರು ನಮಗೇನು ಒಳ್ಳೇದು ಮಾಡಿಲ್ಲ, ಅಷ್ಟು ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದೀನಿ ಅಂತ. ಖಂಡಿತವಾಗಿಯೂ ಒಳ್ಳೇದು ಮಾಡ್ತಾರೆ. ಇವರಿಗೂ ಕೂಡ ಫೈನಲಿ ರಾಯರು ಒಳ್ಳೇದು ಮಾಡಿದ್ದಾರೆ. ಮಕ್ಕಳನ್ನೆಲ್ಲ ಮನೇಲಿ ಬಿಟ್ಟು ನಾನು ದೊಡ್ಡಮ್ಮ ಇಬ್ಬರು ಮತ್ತೆ ಬಾಣವಾರಕ್ಕೆ ಹೊರಟ್ವಿ. ಅಲ್ಲಿ ಅಕ್ಕ ಮತ್ತು ಅಮ್ಮ ಇಬ್ಬರು ಕೂಡ ಬರ್ತಾರೆ. ಅಲ್ಲಿಂದ ಎಲ್ಲರೂ ಕೂಡ ಒಟ್ಟಿಗೆ ಬರ್ತೀವಿ. ಆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ. ನಾವು ಹೋಗಿ ಒಂದು 10 ನಿಮಿಷಕ್ಕೇ ಬಸ್ ಬಂತು. ಸಿಕ್ಕಾಪಟ್ಟೆ ಖುಷಿ ಇದೆ ಮನೇಲಿ ಎಲ್ರಿಗೂ ಕೂಡ. ದೊಡ್ಡಮ್ಮ ಅಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ. ಅಕ್ಕ ಎಲ್ಲರೂ ಕೂಡ
ಎಷ್ಟು ಖುಷಿ ಇದೆ ಆ ಖುಷಿ ದುಪ್ಪಟ್ಟಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಆದಷ್ಟು ಬೇಗ ಮನೆಗೆ ಒಂದು ಪುಟಾಣಿ ಪಾಪು ಬರ್ತಾ ಇದೆ. ಎಲ್ಲರೂ ಕೂಡ ದಿನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಅಷ್ಟರಲ್ಲಿ ನಾವು ಬಣವರಕ್ಕೆ ಹೋದ್ವಿ. ಅಲ್ಲಿ ಅಕ್ಕ ಮತ್ತು ದೀಕ್ಷೆ ಸಿಕ್ಕಿದ್ರು. ಸಿಂಪಲ್ಲಾಗಿ ಶಾಪಿಂಗ್ ಮುಗಿಸ್ಕೊಂಡು ತುಂಬ ಏನು ಶಾಪಿಂಗ್ ಮಾಡಲಿಲ್ಲ, ಸ್ವಲ್ಪ ಏನೇನು ಬೇಕು ಅದನ್ನು ಶಾಪಿಂಗ್ ಮಾಡಿಕೊಂಡು, ಆದರೂ ಕೂಡ ಒಂದು 2-3 ಗಂಟೆ ಬಾಣಾವರದಲ್ಲೇ ಟೈಮ್ ಹೋಯಿತು. ಅಕ್ಕ ಸ್ವಲ್ಪ ಡ್ರೆಸ್ ತೊಗೊಳ್ಬೇಕು ಅಂತ ಅಂದಿದ್ರು, ಹಾಗಾಗಿ ಹೋಗಿ ನೋಡಿದ್ವಿ. ಯಾವುದೂ ಅಷ್ಟೊಂದೇನು ಇಷ್ಟ ಅಂತ ಅನ್ನಿಸ್ಲಿಲ್ಲ. ಕೆಲವೊಂದು ಚೆನ್ನಾಗಿತ್ತು, ಬಟ್ ಒಂದೊಂದು ಸಲ ಇಷ್ಟ ಆಗುತ್ತಲ್ಲ, ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಏನೇನು ಬೇಕು ಅದನ್ನು ತೊಗೊಂಡು ಮತ್ತು ದೀಕ್ಷಿ ಪಾನಿಪುರಿ ತಿನ್ಬೇಕಂತ ಹೇಳ್ತಾ ಇದ್ದ. ಹಾಗಾಗಿ ಎಲ್ಲರೂ ಕೂಡ ಪಾನಿಪುರಿ ತಿನ್ಕೊಂಡು ಅಕ್ಕನ ಬ್ಲೌಸ್ ಹೊಲಿಯೋಕೆ ಕೊಟ್ಟಿದ್ವಿ, ಅದನ್ನು ತೊಗೊಳೋದಿತ್ತು, ಬಳೆ ಹೂವು ತೊಗೊಳೋದಿತ್ತು, ಹಾಗೆ ಸ್ವಲ್ಪ ಚಿಕ್ಕ ಪುಟ್ಟದ ಏನೇನೋ ಇರುತ್ತಲ್ಲ ರೇಷನ್ ಏನೇನೋ ತೊಗೊಳೋದು ಎಲ್ಲದನ್ನು ತೊಗೊಂಡ್ವಿ. ದೀಕ್ಷಿ ಪಾನಿಪುರಿ ತಿಂದ, ನಾವು ಮಸಾಲೆ ಪುರಿ ತಿಂದ್ವಿ. ಅಲ್ಲಿಂದ ಏನೇನು ಬೇಕು ಎಲ್ಲ ತಿಂದ್ಕೊಂಡು ನಂತರ ಸ್ವಲ್ಪ ಶಾಪಿಂಗ್ ಇತ್ತು. ಲಡ್ಡು ಇನ್ನೇನು ಬರ್ತಡೇ ಬಂತು, ಇನ್ನು 2 ದಿನ ಲಡ್ಡು ಬರ್ತಡೇ. 3-4 ತಿಂಗಳು ಇದ್ದಾಗಿಂದ ಕೇಳಿದ್ದಾಳೆ ನನ್ನ ಬರ್ತಡೇ ಇನ್ನೆಷ್ಟು ದಿನ ಇದೆ, ಯಾವಾಗ ಬರುತ್ತೆ, ಮತ್ತು 1 ವಾರ ಇದ್ದಾಗಿಂದ ಇನ್ನೆಷ್ಟು ದಿನ ಇದೆ, ಇನ್ನೆಷ್ಟು ದಿನ ಮುಗಿಬೇಕು, ಈ ಥರ ಕೇಳ್ತಾನೆ ಇದ್ಲು. ಅವಳಿಗೆ ಡೈಲಿ ವೇರ್ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ವಿ ನಿತ್ಯಾಗೆ ಮತ್ತು ಲಡ್ಡುಗೆ. ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡ್ವಿ. ಇದು ಡೈಲಿ ವೇರ್ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನೆಲ್ಲ ತೊಗೊಂಡ್ವಿ. ಇವಾಗ ಸಿಕ್ಕಾಪಟ್ಟೆ ಸೆಕೆ ಇದೆ, ಫ್ರಾಕ್ ಆ ಥರ ಎಲ್ಲ ಹಾಕಿದ್ರೆ ಅವ್ರಿಗೆ ತುಂಬಾ ಹಿಂಸೆ ಆಗುತ್ತೆ. ಈ ಥರ ಟೀ ಶರ್ಟು ಶಾರ್ಟ್ಸ್ ಹಾಕಿದರೆ ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ಅದನ್ನೆಲ್ಲ ತೊಗೊಂಡ್ವಿ. ಅಲ್ಲಿಂದ ಮತ್ತೆ ನನ್ನ ಬಾಡಿ ಲೋಷನ್ ಖಾಲಿ ಆಗಿತ್ತು, ಹಾಗಾಗಿ ತೊಗೊಳ್ಬೇಕು ಅಂತ ಹೋಗಿದ್ವಿ. ನಂಗೆ ಅಲ್ಲಿ ಹೋದ ತಕ್ಷಣ ಕಾಣಿಸಿದ್ದೆ ರಾಯರು. ಅದೇನೋ ಗೊತ್ತಿಲ್ಲ, ಎಲ್ಲಿಗೆ ಹೋದ್ರೂ ಫಸ್ಟು ರಾಯರ ವಿಗ್ರಹ ಅಥವಾ ರಾಯರ ಫೋಟೋನೇ ಕಣ್ಣಿಗೆ ಬೀಳುತ್ತೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ವೀಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ ವಿಗ್ರಹ ಅಂತೂ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ತೊಗೊಳ್ಬೇಕಂತ ಅಂದ್ಕೊಂಡೆ, ಬಟ್ ಬೇಡ ಅಂತ ಅಂದ್ಕೊಂಡು ಸುಮ್ಮನಾದೆ. ಅಲ್ಲೊಂದು ಸ್ವಲ್ಪ ಏನೇನೋ ತೊಗೊಳೋದಿತ್ತು, ಎಲ್ಲ ತೊಗೊಂಡು ಮತ್ತು ಸಂಜೆ ಬಸ್ ಮಿಸ್ ಮಾಡಿಕೊಂಡ್ರೆ ಮತ್ತು ಅವ್ರ ಊರಿಗೆ ಬಸ್ ಇಲ್ಲ, ಮತ್ತು ನಮಗೆ ಕರ್ಕೊಂಡು ಹೋಗೋದಕ್ಕೆ ಯಾರಾದರೂ ಬರಬೇಕಾಗತ್ತೆ. ಹಾಗಾಗಿ ಎಲ್ಲೂ ಕೂಡ ಜಾಸ್ತಿ ಹೊತ್ತು ನಿಂತಿಲ್ಲ, ಟೈಮ್ ವೇಸ್ಟ್ ಮಾಡಿಲ್ಲ. ಏನೇನು ಬೇಕು ಎಲ್ಲ ತೊಗೊಂಡು ಪಟಾಪಟ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಯಾಕೆಂತಂದರೆ ಆ ಬಸ್ ಲಾಸ್ಟ್ ಬಸ್ ಅವ್ರ ಊರಿಗೆ, ಮತ್ತಿಲ್ಲ ಅಂತಂದರೆ ಅವ್ರು ನಮಗೆ ಕರ್ಕೊಂಡು ಹೋಗೋದಕ್ಕೆ ಬೇಕಲ್ಲಿ ಬರಬೇಕು. ಪಕ್ಕದ ಮನೆ ಪಾಪದೊಂದು ಬರ್ತಡೇ ಇತ್ತು. ಈಗ ಹಾಗಾಗಿ ಅಕ್ಕ ಅವ್ರ ಮನೆಗೆ ಈ ಟೈಮಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡು ಅಕ್ಕನ ಮನೆ ಮುಂದೆ ಎಲ್ಲ ಡೆಕೋರೇಷನ್ ಸ್ವಲ್ಪ ಮಾಡಿ ಪಾಪುನೆಲ್ಲ ಅಲ್ಲೇ ಕರ್ಕೊಂಡು ಬಂದು ಅಕ್ಕಪಕ್ಕದ ಮನೆ ಮಕ್ಕಳು ಎಲ್ಲರೂ ಕೂಡ ಅಲ್ಲೇ ಬಂದು ಕೇಕ್ ಕಟಿಂಗ್ ಮಾಡಿ ಸೆಲೆಬ್ರೇಟ್ ಮಾಡಿದರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಕ್ಕನಿಗೋಸ್ಕರ ಈ ಸೆಲೆಬ್ರೇಷನ್ ಅಂದರೆ ಅವ್ರ ಮನೇಲಿ ಅವ್ರು ಮಾಡಬಹುದಿತ್ತು, ಆದರೆ ಅಕ್ಕ ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ ಅಂತ ಅಕ್ಕನ ಬಿಟ್ಟು ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸಿಕ್ಕಾಪಟ್ಟೆ ಅಕ್ಕಪಕ್ಕದ ಮನೆಯವ್ರು ಚೆನ್ನಾಗಿದ್ದಾರೆ ಅವರು ಅಂತಂದರೆ, ಫುಲ್ ಕ್ಲೋಸಾಗಿ ಅಕ್ಕ ತಂಗಿ ಆ ಥರ ಬಾಂಡಿಂಗ್ ಇದೆ ಅವರು. ಕೆಲವರು ಅಂತೂ ಅಕ್ಕನ್ನ ಊರಿಗೆ ಕಳಿಸೋ ದಿನ ಅತ್ತೇ ಬಿಟ್ಟರು. ನಾನು ಅದೇ ಅಂದ್ಕೊಂಡೆ, ಯಾರೆಲ್ಲ ಇಷ್ಟೊಂದು ಪ್ರೀತಿ ತೋರಿಸ್ತಾರೆ ಅಂತ. ಅಂದರೆ ಕ್ಲೋಸಾಗಿ ಮಾತಾಡ್ಬೋದು, ಚೆನ್ನಾಗಿರ್ಬೋದು, ಆದರೆ ಅಕ್ಕ ಊರಿಗೆ ಹೋಗ್ತಾರೆ, ಇನ್ನು ಸ್ವಲ್ಪ ದಿನ ಬರೋದೇ ಇಲ್ಲ ಅಂತ ಅಳೋದಕ್ಕೇ ಶುರುವಾಗಿದ್ರು. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಆಯಿತು. ದೊಡ್ಡಮ್ಮ ಬಾಕ್ಲಿಗೆ ತೋರಣ ಕಟ್ತಾಯಿದ್ರು. ಅಷ್ಟರಲ್ಲೇ ಲಡ್ಡು ನಿತ್ಯ ಸ್ನಾನ ಆಗಿ ಎಲ್ಲ ರೆಡಿ ಆಗಿದ್ದರು. ಜಾಸ್ತಿ ನಾನು ವೀಡಿಯೋ ಮಾಡೋದಕ್ಕಾಗಲಿಲ್ಲ, ಬ್ಯುಸಿ ಇದ್ದೆ. ಆದರೂ ಕೂಡ ವೀಡಿಯೋ ಮಾಡಲೇಬೇಕಂತಿತ್ತು. ಇದು ಬೆಸ್ಟ್ ಮೆಮೊರಿ. ಇನ್ನೆಷ್ಟು ವರ್ಷ ಬಿಟ್ಟು ನೋಡಿದ್ರೂ ಈ ಮೆಮೊರಿ ಹೇಗಿತ್ತು ಅವತ್ತಿನ ದಿನ ಅನ್ನೋದನ್ನು ತೋರಿಸುತ್ತೆ. ಜೊತೆಗೆ ಕರೆಂಟ್ ಇರಲಿಲ್ಲ, ಹಾಗಾಗಿ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಆದರೂ ಕೂಡ ಹೇಗೆ ಬರುತ್ತೆ ಹಾಗೆ ಮಾಡಲೇಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡಿದೆ. ಅಮ್ಮ, ದೊಡ್ಡಮ್ಮ, ಅಕ್ಕ ಎಲ್ಲ ಬಂದಿದ್ದರು. ನಾವಲ್ಲೇ ಅರ್ಧ ಕೆಲಸ ಮುಗಿಸಿದ್ವಿ. ಅಷ್ಟರಲ್ಲಿ ಉಳಿದಿರೋರು ಎಲ್ಲರೂ ಕೂಡ ಬಂದರು. ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಊಟಕ್ಕೆ ಕೇಳ್ತಾರೆ. ಹಾಗಾಗಿ ಅಡುಗೆ ಎಲ್ಲ ಜೋರಾಗೇ ನಡೀತಾ ಇತ್ತು. ನಾವೇನೇ ಎಲ್ಲ ಕುಕ್ ಮಾಡ್ತಾಯಿದ್ವಿ. ಹೆಸರು ಬೇಳೆ ಗೌಲೆ ಎಲ್ಲ ಹಾಕಿ ಪಾಯಸ ಮಾಡ್ತಾಯಿದ್ವಿ. ಮೆಣಸಿನ್ಕಾಯಿ ಬೋಂಡ, ಹಪ್ಪಳ, ಕೋಸಂಬರಿ, ಉಪ್ಪಿನಕಾಯಿ, ಅನ್ನ, ಸಾಂಬಾರು, ಸಿಂಪಲ್ಲಾಗಿ ಅಡುಗೆ ಕೂಡ ರೆಡಿ ಆಗ್ತಾಯಿತ್ತು. ಇನ್ನೇನು ಬೂಂದಿ ಖಾರ ಎಲ್ಲ ತೊಗೊಂಡೋಗಿದ್ವಿ, ಮಾಡೋದಕ್ಕೆ ಹೇಳಿದ್ವಿ. ಅಲ್ಲಿಂದ ನಾವು ಹೋಗುವಾಗ ಎಲ್ಲ ತೊಗೊಂಡೋಗಿದ್ವಿ. ಅಡುಗೆ ಕೂಡ ತುಂಬಾ ಚೆನ್ನಾಗಿತ್ತು. ಸಿಂಪಲ್ಲಾಗಿದ್ರೂ ಕೂಡ ಟೇಸ್ಟ್ ಚೆನ್ನಾಗಿದ್ರೆ ಊಟ ತುಂಬ ಚೆನ್ನಾಗಿರುತ್ತೆ. ಬೇಗ ಬೇಗ ಕೆಲಸ ಮುಗಿಸ್ಬೇಕು. ಮಧ್ಯಾಹ್ನದಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿ ಊಟಕ್ಕೆ ಬರ್ತಾರೆ. ಅವರಿಗೆಲ್ಲ ಊಟಕ್ಕಿಟ್ಟು ನಂತರ ಸಂಜೆ ಅಷ್ಟರಲ್ಲಿ ಉಳಿದಿರೋ ಪಾತ್ರೆ ಎಲ್ಲ ತೊಳೆದಿಟ್ಟು ಊರಿಗೆ ಅಕ್ಕನ ಕರ್ಕೊಂಡು ಹೋಗಬೇಕು. ದೊಡ್ಡಮ್ಮನೂರಿಗೆ ಅಕ್ಕನ ಕರ್ಕೊಂಡು ಹೋಗಬೇಕು. ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬೇಕು ಅಂತಿತ್ತು. ಜಾಸ್ತಿ ಜನ ಇದ್ವಲ್ಲ, ಎಲ್ಲರೂ ಕೂಡ ಒಂದೊಂದು ಕೆಲಸ ಮಾಡ್ತಾಯಿದ್ರು. ಒಂದು 4-5 ಜನ ಊಟಕ್ಕೆ ಬಡಿಸ್ತಾಯಿದ್ರು, ಇನ್ನು ಕ್ಲೀನಿಂಗ್ ಕೆಲಸ ಒಬ್ಬರು ನೋಡ್ಕೊಳ್ತಾಯಿದ್ರು. ಈ ಥರ ಎಲ್ಲರೂ ಕೂಡ ಅವ್ರವ್ರ ಕೆಲಸನ ನೋಡ್ಕೊಳ್ತಾಯಿದ್ರು. ಹಾಗಾಗಿ ಬೇಗನೆ ಆಯಿತು. ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದ್ವಿ. ಅದು ಸ್ವಲ್ಪ ಜನಕ್ಕೆ ಸಾಲ್ಟೇಜ್ ಆಯಿತು. ಹಾಗಾಗಿ ಕೊನೆಗೆ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ವಿ. ಪಲಾವ್ ಎಲ್ಲ ತಿಂದಾಗಿತ್ತು. ಲರಿ ಚೇರ್ ಮೇಲೆ ಕೂತ್ಕೊಳ್ಳವ. ಹಾಯ್, ಇಲ್ಲಿ ಹಾಯ್ ಮಾಡು. ಹಾಯ್.
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಇವಾಗ ಕೂದಲು ಪೂರ್ತಿ ಗುಂಜೋಯ್ತಕ್ಕವೆ. ಮಹಿತಾ ಬೆಳಗ್ಗಿಂದ ಇದೇ ಇಲ್ಲ. ಮಹಿತಾ ಇಲ್ಲಿ ಆಯ್ ಆಯ್ ಮಾಡಿಲ್ಲಿ, ಇಲ್ಲಿ ಇಲ್ಲಿ ನೋಡು ಪಾಪ. ಮಹಿತಾ ಇಲ್ಲಿ ಆಯ್ ಮಾಡಕಂತ ಇನ್ನು ಫೈನಲ್ ಆಗಿ ಬೋಂಡ ಮತ್ತು ಹಪ್ಪಳ ತಾಳಿಸೋದಿತ್ತು. ಆ ಕೆಲಸನೂ ಕೂಡ ಮುಗಿಸ್ಕೊಂಡ್ವಿ. ಇನ್ನೇನು ಊಟಕ್ಕೆಲ್ಲರೂ ಕೂಡ ಬರ್ತಾರೆ. ಬೇಗ ಕೆಲಸ ಎಲ್ಲ ಮುಗಿಸಿಟ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಹಪ್ಪಳ ಬೋಂಡ ಎಲ್ಲ ಕೊನೆಗೆ ತಾಳಿಸಿದ್ದಾಯಿತು. ಬೇಗನೆ ಮಾಡಿಟ್ರೆ ಮೆತ್ತಗಾಗುತ್ತೆ, ಚೆನ್ನಾಗಿರೋದಿಲ್ಲ ಅಂತ ಅಂದರು. ಹಾಗಾಗಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ನಂತರ ಫೈನಲಾಗಿ ಮಾಡಿ ಅಕ್ಕ ಈಗ ರೆಡಿ ಆಗ್ತಾ ಇದ್ದಾರೆ. ನಾವು ಸಿಂಪಲಾಗಿ ಒಂದು ಫೋಟೋಶೂಟ್ ನಾವೇ ಮಾಡಬೇಕಂತ ಅಕ್ಕ ನನಗೆ ಅದೆಲ್ಲ ಇಷ್ಟ ಇಲ್ಲ, ಬೇಡ ಬೇಡ ಅಂತ. ಆದರೂ ಕೂಡ ನಾವು ಕೇಳಬೇಕಲ್ಲ, ಇದೊಂದು ಬೆಸ್ಟ್ ಮೆಮೊರಿ, ಇದು ಇರಲೇಬೇಕು ಅಂತ ಅಂದ್ಕೊಂಡು ಸಿಂಪಲಾಗಿ ಫೋಟೋಶೂಟ್ ಮಾಡಬೇಕು ಅಂತ ಅಕ್ಕನ್ನೆಲ್ಲ ರೆಡಿ ಮಾಡಿ ಮನೆ ಹಿಂದೆ, ಮನೆ ಪಕ್ಕನೇ ಅವ್ರ ತೋಟ ಇದೆ, ಅವ್ರ ತೋಟಕ್ಕೆ ಕರ್ಕೊಂಡೋಗಿ ಅಲ್ಲಿ ಕೆಲವೊಂದು ಫೋಟೋಸನ್ನು ತೆಗೆದ್ವಿ. ತುಂಬ ಚೆನ್ನಾಗಿ ಬಂತು. ನಮಗಂತೂ ತುಂಬಾ ಇಷ್ಟ ಆಯಿತು. ಅಂದರೆ ಯಾವುದೇ ಸೆಲೆಬ್ರೇಷನ್ ದೊಡ್ಡದಾಗಿ ಮಾಡಿಲ್ಲ ಅಂದ್ರೂ ನಾವು ಯಾವ ಥರ ಇರ್ತೀವಿ, ನಮ್ಮ ಖುಷಿಗೆ ಯಾವ್ದು ಮುಖ್ಯ ಅನ್ನೋದು ನಮಗೆ ಗೊತ್ತಿರುತ್ತಲ್ಲ. ನಮಗೆ ಇದರಲ್ಲೇ ತುಂಬಾ ಖುಷಿ ಸಿಕ್ತು. ಅಕ್ಕನ ಬೆಸ್ಟು ಮೆಮೊರಿ ಇದು. ತುಂಬ ವರ್ಷಗಳ ಕನಸು ಇದು ಫೈನಲಿ ನೆರವೇರ್ತಾ ಇದೆ. ಆ ದಿನವೂ, ಪಾಪು ಬರೋ ದಿನವೂ ಕೂಡ ಹತ್ರ ಬರ್ತಾ ಇದೆ. ಯಾವುದೇ ರೀತಿ ತೊಂದರೆ ಆಗ್ದಂಗೆ ರಾಯರು ಯಾವ ಥರ ಈ ಖುಷಿ ಕೊಟ್ಟಿದ್ದಾರೆ, ಆ ಖುಷಿ ಡಬಲ್ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ರಾಯರ ಬಳಿ, ಒಳ್ಳೇದಾಗಲಿ ಅಂತ. ಅಕ್ಕ ಅಂತೂ ನನಗೆ ಈ ಥರ ಎಲ್ಲ ಫೋಟೋ ತೆಗೆಸ್ಕೊಳ್ಳೋದು ಇಷ್ಟ ಇಲ್ಲ, ಬೇಡ ಬೇಡ ಅಂತ. ಆದರೂ ಕೂಡ ನಾವು ಬಿಟ್ಟಿಲ್ಲ, ಆ ಫೋಟೋ ತೆಗಿಲೇಬೇಕು ಅಂತ ಅಂದ್ಕೊಂಡು ಮನೆ ಹಿಂದೆ ಮನೆಯವರು ಬೇಡ, ಈಗೆಲ್ಲ ಈ ಟೈಮಲ್ಲಿ ಹೋಗ್ಬಾರ್ದು ಅಂದ್ರೂ ಕೇಳಿಲ್ಲ. ಅವ್ರಿಗೆ ಕಣ್ಣು ತಪ್ಪಿಸಿ ಅಕ್ಕನ ತೋಟಕ್ಕೆ ಕರ್ಕೊಂಡು ಬಂದು ಫೋಟೋಶೂಟ್ ಮಾಡಿ ಎಲ್ಲ ಕೂಡ ಆಯಿತು. ಫೈನಲಿ ಅಕ್ಕನಿಗೆ ಶಾಸ್ತ್ರ ಕೆಲವೊಂದು ಇರುತ್ತಲ್ಲ, ಅದೆಲ್ಲ ಮುಗಿಸ್ಕೊಂಡು ಬಂದವರಿಗೆಲ್ಲ ಊಟಕ್ಕೆ ಬಡಿಸಿ ಮನೆ ಕ್ಲೀನ್ ಮಾಡಿ ಪಾತ್ರೆ ತೊಳೆದಿಟ್ಟು ಊರಿಗೆ ಹೋಗುವಂತಹ ಸಮಯ. ಎಲ್ಲ ಕೆಲಸ ಎಲ್ಲ ಮುಗಿಸಿದ್ವಿ. ಅಷ್ಟರಲ್ಲಿ ಟೈಮ್ ಆಯಿತು. ಒಳ್ಳೆ ಟೈಮ್ ನೋಡಿರ್ತಾರಲ್ಲ ಯಾವ ಟೈಮಿಗೆ ಹೋಗಬೇಕು ಅಂತ. ಹೋಗಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರು. ಇದು ಅಕ್ಕನ ಮನೆ ದೇವರು. ಅವ್ರ ಊರಿಂದ ಹತ್ರನೇ ಆಗುತ್ತೆ, ಒಂದು 10 ನಿಮಿಷಕ್ಕೆಲ್ಲ ಹೋಗಬಹುದು. ಅಲ್ಲಿಂದ ಅಕ್ಕನ ಮನೆ ದೇವರಿಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಮಸ್ಕಾರ ಮಾಡಿ ಇನ್ನು ದೊಡ್ಡಮ್ಮನೂರಿಗೆ ಹೋಗಿ ಅಕ್ಕನ ಬಿಟ್ಟು ಅವತ್ತು ಉಳ್ಕೊಂಡು ನೆಕ್ಸ್ಟ್ ಡೇ ನಾನು ನಮ್ಮೂರಿಗೆ ಬರ್ತೀನಿ. ತುಂಬಾ ಖುಷಿ ಇತ್ತು 2 ದಿನ. ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು ಒಂಥರ. ಎಲ್ಲರೂ ಕೂಡ ಒಟ್ಟಿಗೆ ಸೇರ್ತೀವಿ. ಅದರಲ್ಲೂ ಕೂಡ ಅಕ್ಕಂದು ಸ್ಪೆಷಲ್ ಮೂಮೆಂಟ್ ಇದು. ನಾನು ಕೂಡ ತುಂಬ ದಿನದಿಂದ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಫೈನಲಿ ರಾಯರು ಆ ದಿನ ಆದಷ್ಟು ಬೇಗ ಕೊಟ್ಟರು. ತುಂಬಾ ಖುಷಿ ಆಯಿತು. ನಂಬಿರೋರನ್ನು ರಾಯರು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ನಮ್ಮಕ್ಕ. ನನ್ನ ಲೈಫಲ್ಲಿ ಇದಾಗೋದೇ ಇಲ್ಲ, ಸರಿ ಹೋಗೋದೇ ಇಲ್ಲ ಅನ್ನೋ ಎಷ್ಟೋ ಮೂಮೆಂಟನ್ನು ಅವ್ರು ಸರಿ ಮಾಡಿದ್ದಾರೆ. ಖಂಡಿತ ನಂಬಿರೋರನ್ನು ಕೈ ಹಿಡಿದೇ ಹಿಡಿತಾರೆ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.